ಈ ಸಮಯದಲ್ಲಿ ನಾವು ಆದುಕೊಂಡಂತ ವೇದ ಭಾಗ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 9ರಿಂದ 14 ವಚನಗಳನ್ನ ನಾವು ಓದಿಕೊಳ್ಳೋಣ. ಅದರಿಂದ ನಾವು ಧ್ಯಾನ ಮಾಡೋಣ. ಈ ಸಮಯದಲ್ಲಿ ನಾನು ಓದ್ತೇನೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 9ರಿಂದ 14 ವಚನಗಳು. ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆ ಇಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂಥ ಕೆಲವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಪ್ರಾರ್ಥನೆ ಮಾಡುವುದಕ್ಕೆ ಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಫರಿಸಾಯನು, ಒಬ್ಬನು ಸುಂಕದವನು. ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಲುಕೊಳ್ಳುವವರು, ಅನ್ಯಾಯ ಮಾಡುವವರು, ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ನಾನಲ್ಲ. ಆದುದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ. ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ. ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10ರಲ್ಲಿ 1 ಪಾಲನ್ನು ಕೊಡುತ್ತೇನೆ ಅಂದುಕೊಂಡನು. ಆದರೆ ಆ ಸುಂಕದವನು ದೂರದಲ್ಲಿ ನಿಂತುಕೊಂಡು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಿದುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನು ಎಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಫರಿಸಾಯನು ಅಂಥವನಾಗಿ ಹೋಗಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು. ಪ್ರಿಯರೇ, ಯೇಸು ಕ್ರಿಸ್ತನು ಒಂದು ಸಾಮ್ಯವನ್ನು ಹೇಳಿದನು. ಅದಕ್ಕೆ ಕಾರಣ ಏನಂದ್ರೆ, ಕೆಲವರು ಬೇರೆಯವರನ್ನ ಕೀಳಾಗಿ ಅಥವಾ ಉದಾಸೀನತೆಯಿಂದ ಅದನ್ನ ನೋಡಿ ಆತನು ಒಂದು ಸಾಮ್ಯವನ್ನು ಹೇಳಿದನು. ಆ ಸಾಮ್ಯ ಹೀಗಿದೆ: ಇಬ್ಬರು ವ್ಯಕ್ತಿಗಳು ದೇವಾಲಯಕ್ಕೆ ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋದರು. ಒಬ್ಬನು ಫರಿಸಾಯನು, ಮತ್ತೊಬ್ಬ ಸುಂಕದವನು. ಆ ಫರಿಸಾಯನು ದೇವಾಲಯ ಒಳಕ್ಕೆ ಹೋಗಿ ಅವನು ಪ್ರಾರ್ಥನೆ ಮಾಡುವಾಗ ಹೀಗೆಂದನು, ದೇವರೇ, ಸುಲುಕೊಳ್ಳುವವರು ಮತ್ತೆ ಅನ್ಯಾಯಗಾರರು, ಆದರ ಮಾಡುವವರು ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನ ಹಾಗೆಯೂ ನಾನಲ್ಲ ಎಂಬುದಾಗಿ ನಾನು ನಿನಗೆ ಸ್ತೋತ್ರ ಮಾಡ್ತೀನಿ. ವಾರಕ್ಕೆ 2 ಆವರ್ತಿ ಉಪವಾಸ ಮಾಡ್ತೀನಿ. ನನಗಿರುವುದರೆಲ್ಲದರಲ್ಲಿಯೂ 10ರಲ್ಲಿ 1 ಪಾಲನ್ನು ನಿನಗೆ ಕೊಡ್ತೀನಿ ಎಂಬುದಾಗಿ ಫರಿಸಾಯನು ತನ್ನ ಬಗ್ಗೆ ಕೊಚ್ಚಿಕೊಂಡನು. ಪ್ರಿಯರೇ, ಆದರೆ ಸುಂಕದವನೇನು ಮಾಡಿದನು ಗೊತ್ತಾ? ದೇವಾಲಯ ಒಳಕ್ಕೆ ಹೋಗದೆ ದೂರದಲ್ಲಿ ನಿಂತುಕೊಂಡು ಆಕಾಶದ ಕಡೆಗೂ ನೋಡದೆ ಎದೆಯನ್ನು ಬಡ್ಕೊಂಡು ಅವನು ಹೇಳ್ದ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು. ಇದಾದ ಮೇಲೆ ಯೇಸು ಕ್ರಿಸ್ತನು ಹೇಳುತ್ತಾರೆ, ಈ ಸುಂಕದವನು ನೀತಿವಂತನಾಗಿ ಮನೆಗೆ ಹೊರಟನು, ಫರಿಸಾಯನು ಅವನು ಹಾಗೆ ಹೋಗಲಿಲ್ಲ ಎಂಬುದಾಗಿ ಹೇಳಿದರು. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನನ್ನ ತಗ್ಗಿಸಲ್ಪಡ್ತಾನೆ, ತನ್ನನ್ನು ತಗ್ಗಿಸಿಕೊಳ್ಳುವ ಪ್ರತಿಯೊಬ್ಬನು ಹೆಚ್ಚಿಸಲ್ಪಡ್ತಾನೆ ಎಂಬುದಾಗಿ ಕೊನೆಯದಾಗಿ ಮಾತನ್ನ ಹೇಳಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಮುಗಿಸಿದ. ಪ್ರಿಯ, ಇದರಿಂದ ನಾವು ಕಲಿಯುವಂಥದ್ದೇನು? ಮೊದಲನೇ ವಿಷಯ, ಈ ಘಟನೆಯಿಂದ ನಾವು ಕಲಿಯುವಂಥದ್ದು ಏನೆಂಬುದಾಗಿ ನಾವು ನೋಡುವಾಗ ದಯವಿಟ್ಟು ಗಮನಿಸ್ರಿ. 9ನೇ ವಚನವನ್ನ, ತಾವೇ ನೀತಿವಂತರು ಎಂದು ತಮ್ಮಲ್ಲಿ ಭರವಸೆ ಇಟ್ಟುಕೊಂಡು ಉಳಿದವರನ್ನ ಉದಾಸೀನ ಮಾಡುವಂತ ಕೆಲವರಿಗೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾರೆ. ಪ್ರಿಯರೇ, ತಮ್ಮಲ್ಲಿ ಭರವಸೆ ಇಟ್ಟುಕೊಂಡು ತಾವೇ ನೀತಿವಂತರಂದುಕೊಂಡು ಬೇರೆಯವರನ್ನ ತುಚ್ಛವಾಗಿ ಕಾಣುವಂಥ ವ್ಯಕ್ತಿಗಳಿಗೆ ಯೇಸು ಕ್ರಿಸ್ತನು ಹೇಳ್ತಾ ಇರುವಂಥ ಈ ಮಾತು. ಮೊದಲನೇ ಪಾಠ ಏನು ಗೊತ್ತಾ? ಬೇರೆಯವರನ್ನ ತುಚ್ಛವಾಗಿ ನಾವು ಕಾಣಬಾರದು ಎಂಬುದಾಗಿ. ಪ್ರಿಯರೇ, ಏನದರಲ್ಲಿ ನಾವು ಕಲಿಯುವಂಥದ್ದು? ಯೇಸು ಕ್ರಿಸ್ತನು ಆತನು ದೇವರಾಗಿದ್ದರೂ ಕೂಡ ತನ್ನನ್ನು ತಗ್ಗಿಸಿಕೊಂಡು ಈ ಭೂಲೋಕಕ್ಕೆ ನಾವು ಬಂದನು. ಪ್ರಿಯರೇ, ದೇವರು ಎಂಬುವಂಥ ಸರಿಸಮಾನವಾದಂಥ ಆ ಪದವಿಯನ್ನ ಆತನು ಬಿಡಲೊಲ್ಲೆನೂ ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಬರೀ ಮಣ್ಣಾಗಿರುವಂಥ ಮನುಷ್ಯನು ಅವನು ಬೇರೆಯವರನ್ನು ಉದಾಸೀನ ಮಾಡುವಂಥದ್ದು. ಪ್ರಿಯರೇ, ಬೇರೆಯವರನ್ನು ನಾವು ಉದಾಸೀನ ಮಾಡಬಾರದು, ನಾವು ತುಚ್ಛವಾಗಿ ಕಾಣಬಾರದು, ನಾವು ಕೀಳಾಗಿ ಕಾಣಬಾರದು.
ಇವತ್ತು ಕ್ರೈಸ್ತವ ಗೋಳದಲ್ಲಿ ಇಂಥ ಪದ್ಧತಿ ಇದೆ. ಬಹಳ ದುಃಖಕರವಾದಂಥ ಸಂಗತಿ. ಯಾವುದರ ಮೇಲೆ? ಜಾತಿಯ ಆಧಾರದ ಮೇಲೆ, ಬಣ್ಣದ ಆಧಾರದ ಮೇಲೆ, ಮೇಲು ಕೀಳು ಅನ್ನುವಂಥ ಆಧಾರದ ಮೇಲೆ, ಶ್ರೀಮಂತ ಬಡವ ಎನ್ನುವಂಥ ಆಧಾರದ ಮೇಲೆ, ಭಾಷೆಯ ಆಧಾರದ ಮೇಲೆ ಜನರನ್ನು ತುಚ್ಛವಾಗಿ ಕಾಣುವಂಥ ಒಂದು ಸಮೂಹ ಇವತ್ತು ಬೆಳೀತಾ ಇದೆ ಪ್ರಿಯರೇ. ಆದಿಯಲ್ಲಿ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ಗಂಡು ಹೆಣ್ಣು ಇಬ್ಬರನ್ನ ತನ್ನ ಸ್ವರೂಪದಲ್ಲೇ ದೇವರು ಉಂಟು ಮಾಡಿದನು. ವಿಜ್ಞಾನ ಹೇಳುವಂಥದ್ದು ಮನುಷ್ಯ ಮಂಗನಿಂದ ಬಂದ ಎಂಬುದಾಗಿ. ಪ್ರಿಯರೇ, ಮನುಷ್ಯನು ಮಂಗನಿಂದ ಬಂದಿರುವುದಾದರೆ ಈಗಿರುವಂಥ ಮಂಗಗಳು ಯಾಕೆ ಮನುಷ್ಯರಾಗಲಿಲ್ಲ? ಒಬ್ಬ ಟೀಚರು ಶಾಲೆಯಲ್ಲಿ ಹೇಳಿಕೊಡ್ತಾ ಇದ್ದಾಗ ಒಬ್ಬ ಮಗು ಎದ್ದು ಹೇಳ್ತು, ಹಾಗಾದ್ರೆ ಟೀಚರ್ ನಿಮ್ಮ ತಾತ ಅವರೆಲ್ಲ ಮಂಗಗಳಾಗಿದ್ರಾ ಎಂಬುದಾಗಿ ಕೇಳಿದ್ರು. ಪ್ರಿಯರೇ, ಎಷ್ಟು ಹಾಸ್ಯಾಸ್ಪದವಾಗಿರುವಂಥ ವಿಷಯ. ಮಂಗಕ್ಕಿರುವಂಥ ರಕ್ತವಾಗಲಿ, ಮಂಗಕ್ಕಿರುವಂಥ ಪಾರ್ಟ್ಸ್ಗಳಲ್ಲಾಗಲಿ, ಮಂಗಕ್ಕಿರುವಂಥ ಏನೇ ವಿಷಯ ಆದ್ರಿ ಮನುಷ್ಯನಿಗೆ ಯಾವುದೇ ಕಾರಣಕ್ಕೂ ಅದು ಸರಿ ಹೊಂದಲ್ಲ, ಸರಿ ಹೊಂದಲಿಕ್ಕೆ ಸಾಧ್ಯವೂ ಇಲ್ಲ. ಪ್ರಿಯರೇ, ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದನು ಎಂಬುವಂಥ ವಿಷಯ ಸತ್ಯವಾಗಿದೆ. ಅದು ನಂಬಿಕೆಗೆ ಯೋಗ್ಯವಾಗಿದೆ, ಅರ್ಹವಾಗಿದೆ. ದೇವರು ಮನುಷ್ಯನನ್ನ ಮಣ್ಣಿಂದ ಉಂಟು ಮಾಡೋದಕ್ಕೆ ಮೊದಲನೇ ಕಾರಣ ಏನಂದ್ರೆ, ದೇವರು ಮನುಷ್ಯನನ್ನ ಈ ಮಣ್ಣಿಂದ ಸೃಷ್ಟಿಸಿದ್ರಿಂದ ಮಣ್ಣಿನಲ್ಲಿರುವಂಥ ಎಲ್ಲ ಲವಣಾಂಶಗಳು, ಎಲ್ಲ ವಿಷಯಗಳು ಮನುಷ್ಯನ ದೇಹದಲ್ಲಿದೆ. ಪ್ರಿಯರೇ, ಮನುಷ್ಯನ ದೇಹದಲ್ಲಿ ಅಯನ್ ಎಂಬುದಾಗಿ ಕಬ್ಬಿಣಾಂಶ ಇದೆ. ಮನುಷ್ಯನ ದೇಹದಲ್ಲಿ ಕ್ಯಾಲ್ಸಿಯಂ ಇದೆ, ಸುಣ್ಣದ ಅಂಶ ಇದೆ. ಮನುಷ್ಯನ ದೇಹದಲ್ಲಿ ಏನಿದೆ? ಕಾಪರ್ ಇದೆ. ಮನುಷ್ಯನ ದೇಹದಲ್ಲಿ ಬಂಗಾರ ಇದೆ, ಗೋಲ್ಡ್ ಇದೆ. ಮನುಷ್ಯನ ದೇಹದಲ್ಲಿ ಪ್ರತಿಯೊಂದು ವಿಷಯ ಮನುಷ್ಯನ ದೇಹದಲ್ಲಿದೆ. ಮೆಗ್ನೀಷಿಯಂ ಇದೆ, ಜಿಂಕ್ ಇದೆ, ಫಾಸ್ಫರಸ್ ಇದೆ. ಈ ಭೂಮಂಡಲದಲ್ಲಿ ಅಥವಾ ಭೂಮಿಯ ಕೆಳಗಡೆ ಏನೆಲ್ಲ ವಸ್ತುಗಳಿದೆ ಅದೆಲ್ಲ ಮನುಷ್ಯನ ದೇಹದಲ್ಲಿದೆ. ಅದೆಲ್ಲವೂ ಕೂಡ ಭೂಮಿಯಲ್ಲಿ ಬೆಳೆಯುವ ಆ ಗಿಡ ಪದಾರ್ಥಗಳಿಂದ ಅವನು ತಿಂದು ಆ ಖನಿಜಾಂಶಗಳನ್ನು ತನ್ನ ದೇಹವನ್ನು ಸೇರಿಸಿಕೊಳ್ತಾ ಇದ್ದಾನೆ. ಪ್ರಿಯರೇ, ಮನುಷ್ಯನನ್ನು ದೇವರು ಉಂಟು ಮಾಡಿದ್ದನು, ಹೌದು, ಅದು ಸತ್ಯ. ಹಾಗಿರುವಾಗ ಪ್ರಾಣಿಯಿಂದ ಬಂದಂಥವನು ಎಂಬುದಾಗಿ ಹೇಳಿಕೊಂಡು ಪ್ರಾಣಿಯನ್ನ ಕೊಲ್ಲುವ ರೀತಿಯಲ್ಲಿ ಮನುಷ್ಯನನ್ನ ಕೊಲ್ಲುತ್ತಾ ಇರುವಾಗ ಒಂದು ಚೂರು ಆಲೋಚನೆ ಇಲ್ಲದೆ, ಒಂದು ಚೂರು ಅನುಕಂಪ ಇಲ್ಲದೆ ಇವತ್ತು ಕೊಲೆಗಳನ್ನು ಮಾಡ್ತಾ ಇದ್ದಾರೆ. ತಂದೆ ತಾಯಿ ಮಕ್ಕಳನ್ನು ಸಾಯಿಸ್ತಾ ಇದ್ದಾರೆ, ಮಕ್ಕಳು ತಂದೆ ತಾಯಿಗಳನ್ನು ಸಾಯಿಸ್ತಾ ಇದ್ದಾರೆ. ಹೌದು ಪ್ರಿಯರೇ, ಈ ಸಮಾಜ ಎಷ್ಟು ಭೀಕರವಾದಂಥ ಒಂದು ವಿಷಯದಲ್ಲಿ ನಡೀತಾ ಇದೆ. ಯಾಕೆ ಗೊತ್ತಾ? ಇನ್ನೊಬ್ಬರನ್ನ ಕೀಳಾಗಿ ಕಾಣುವಂಥ ಒಂದು ಮನಸ್ಥಿತಿ. ಈ ಮನಸ್ಥಿತಿ ಬದಲಾಗಬೇಕು. ಈ ಮನಸ್ಥಿತಿ ಬದಲಾಗಬೇಕಾದ್ರೆ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಹೇಳಿದ ಮಾತು ನಾವು ಕೇಳಬೇಕಾಗಿದೆ. ಇತರರನ್ನ ಉದಾಸೀನತೆಯಿಂದ ನೋಡುವಂಥದ್ದು ನಾವು ಬಿಡಬೇಕು ಪ್ರಿಯರೇ. ಸೊ ಇದರಿಂದ ಕಲಿಯುವಂಥ ಮೊದಲನೇ ವಿಷಯ ಏನಂದರೆ, ನಾವು ಬೇರೆಯವರನ್ನು ಉದಾಸೀನರಾಗಿ ಕಾಣಬಾರದು, ನಾವು ಬೇರೆಯವರನ್ನ ಕೀಳಾಗಿ ಕಾಣಬಾರದು. ಪ್ರಿಯರೇ, ಜಾತಿಯ ಆಧಾರದ ಮೇಲೆ, ಬಣ್ಣದ ಆಧಾರದ ಮೇಲೆ, ಅಥವಾ ಅವ್ರಿಗಿರುವಂಥ ಆ ಸ್ಟೇಟಸ್ಸಿನ ಆಧಾರದ ಮೇಲೆ, ಭಾಷೆಯ ಆಧಾರದ ಮೇಲೆ ಒಬ್ಬರನ್ನ ನಾವು ತುಚ್ಛವಾಗಿ ಕಾಣಬಾರದು. ಯೇಸು ಕ್ರಿಸ್ತನು ಇಡೀ ಲೋಕವನ್ನ ಆತನು ಪ್ರೀತಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ನೀನು ನಿನ್ನ ಸಹೋದರನನ್ನ, ಮನುಷ್ಯನನ್ನ ನೀನು ದ್ವೇಷಿಸುವುದಾದರೆ ಕಣ್ಣಿಗೆ ಕಾಣದಿರುವ ದೇವರನ್ನ ಹೇಗೆ ಪ್ರೀತಿಸಲಿಕ್ಕೆ ಸಾಧ್ಯ? ಇವತ್ತು ಜಾತಿಯ ಆಧಾರದ ಮೇಲೆ ಸಭೆಗಳನ್ನು ಕಟ್ಟಿಕೊಳ್ತಾ ಇದ್ದಾರೆ. ನೀವು ಕ್ರೈಸ್ತರಾಗದೇ ಇದ್ದಿದ್ರೆ ಎಷ್ಟೋ ಒಳ್ಳೇದಾಗ್ತಾ ಇತ್ತು. ಇವತ್ತು ಭಾಷೆಯ ಆಧಾರದ ಮೇಲೆ ಅವರು ಸಭೆಗಳನ್ನು ಕಟ್ಟಿಕೊಳ್ತಾ ಇದ್ದಾರೆ. ಒಂದು ಬಿಳಿ ಕಪ್ಪು ಎಂಬುವಂಥ ಆಧಾರದ ಮೇಲೆ ಜನರನ್ನ ತುಚ್ಛವಾಗಿ ಕಾಣ್ತಾ ಇದ್ದಾರೆ. ಒಂದು ಬಿಳಿ ವರ್ಣದ ಆ ಸಭೆಯಲ್ಲಿ ಒಬ್ಬ ಕಪ್ಪು ವರ್ಣದವನು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅಂಥ ಕ್ರೈಸ್ತತ್ವ ಅದು ನಿಜವಾದ ಕ್ರೈಸ್ತತ್ವ ಅಲ್ಲ. ಪ್ರಿಯರೇ, ಯೇಸು ಕ್ರಿಸ್ತನ ರಕ್ತಕ್ಕೆ ಕುಲ, ಗೋತ್ರ, ಜಾತಿ, ಧರ್ಮ ಯಾವುದು ಗೊತ್ತಿಲ್ಲ. ಆತನ ರಕ್ತ ಸಕಲ ಲೋಕ ಮಾನವ ಕುಲಕ್ಕೆ ರಕ್ಷಣೆ
ಒದಗಿಸುವುದಕ್ಕಾಗಿ ಸುರಿಸಲ್ಪಟ್ಟಂಥ ರಕ್ತ. ಆ ರಕ್ತದಲ್ಲಿ ತೊಳೆಯಲ್ಪಟ್ಟಂತ ನೀನು ಕೂಡ, ನಿನಗೂ ಜಾತಿ, ಯಾವ ಧರ್ಮ, ಯಾವ ಗೋತ್ರ, ಯಾವ ಕುಲ ನಿನಗೂ ಕೂಡ ಇಲ್ಲ. ಬಹಳ ದುಃಖಕರ ಸಂಗತಿ. ಕ್ರೈಸ್ತರು ಎಂಬುದಾಗಿ ಹೆಸರುಗೊಂಡಂತ ವ್ಯಕ್ತಿಗಳು ಇವತ್ತು ಇದನ್ನೆಲ್ಲ ಪಾಲಿಸ್ತಾ ಇದ್ದಾರೆ. ಜಾತಿಗಳು ನೋಡ್ತಾ ಇದ್ದಾರೆ. ಅವರವರ ಮಕ್ಕಳಿಗೆ ಮದುವೆಗೆ ಹುಡುಕುವಾಗ ಜಾತಿಗಳನ್ನು ನೋಡ್ತಾರೆ. ಯಾವ ಜಾತಿ? ಯಾವ ಜಾತಿ? ಯೇಸುವನ್ನ ನಂಬದ ಮೇಲೆ ಇನ್ನೂ ನೀನು ಜಾತಿಯನ್ನ ಬಿಟ್ಟಿಲ್ಲ ಅಂದ್ರೆ ನೀನು ವಿಶ್ವಾಸಿಯಲ್ಲ, ನೀನು ಪಿಶಾಸಿ. ಹೌದು, ನನ್ನ ಮಾತು ನಿಮಗೆ ನೋವಾದರೂ ಪರವಾಗಿಲ್ಲ, ಇದು ಸತ್ಯ, ಇದು ಸತ್ಯ. ಬೇರೆಯವರನ್ನ ಉದಾಸೀನತೆಯಿಂದ ನೋಡುವ ಅವಶ್ಯಕತೆ ಇಲ್ಲ. ಕರ್ತನಾಗಿರುವಂತ ಯೇಸು ಕ್ರಿಸ್ತರು ಹೇಳಿದ್ದಾರೆ, ನಿಮ್ಮಲ್ಲಿ ದೀನ ಮನಸ್ಸಿರಲಿ, ಕ್ರಿಸ್ತನಲ್ಲಿದ್ದ ಮನಸ್ಸು ನಿಮ್ಮಲ್ಲಿ ಇರಲಿ. ಓದ್ರಿ ದಯವಿಟ್ಟು ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೈವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನೂ ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಭೂಮಿ ಆಕಾಶವನ್ನು ಸೃಷ್ಟಿಸಿದಂಥ ದೇವಾದಿ ದೇವನು, ರಾಜಾದಿರಾಜನು, ಕರ್ತಾದಿಕರ್ತನು, ಆತನು ಏನು ಮಾಡಿದನು ಗೊತ್ತಾ? ಪಾಪಿಗಳು, ನೀಚರು, ತುಚ್ಛವಾದಂಥವರು, ದ್ರೋಹಿಗಳು ಆಗಿರುವಂಥ ನಮಗೋಸ್ಕರ ಆತನು ಸ್ವರ್ಗವನ್ನೇ ತ್ಯಜಿಸಿ ಈ ಲೋಕಕ್ಕೆ ಆತನು ಬಂದನು. ಹೌದು ಪ್ರಿಯರೇ, ಆತನ ರಕ್ತದಿಂದ ತೊಳೆಯಲ್ಪಟ್ಟಂಥ ನೀನು ನಾನು, ಆತನು ನೋಡುವ ಹಾಗೆ, ಆತನು ಮನುಷ್ಯನನ್ನು ಪ್ರೀತಿಸಿದ ಹಾಗೆ ನಾವು ಕೂಡ ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಹೌದು, ಕಣ್ಣಿಗೆ ಕಾಣುವ ದೇವರನ್ನ ಪ್ರೀತಿಸ್ತೇನೆ ಎಂಬುದಾಗಿ ಹೇಳುವ ನೀನು ಕಣ್ಣಿಗೆ ಕಾಣುವ ಸಹೋದರನನ್ನ ಪ್ರೀತಿಸದೇ ಇದ್ರೆ ಸುಳ್ಳುಗಾರನು ಎಂಬುದಾಗಿ 1 ಯೋಹಾನ 4ನೇ ಅಧ್ಯಾಯ 19ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ದೊಡ್ಡದಾಗಿ ದೇವರನ್ನ ಪ್ರೀತಿಸ್ತೇನೆ ಎಂಬುದಾಗಿ ಹೇಳಿಕೊಂಡು ಸಹೋದರನನ್ನ ತುಚ್ಛವಾಗಿ ಕಾಣುವ ನೀನು ದೇವರನ್ನ ಪ್ರೀತಿಸ್ತೀನಿ ಎಂಬುದಾಗಿ ಹೇಳುವಾಗ ನೀನು ದೊಡ್ಡ ಸುಳ್ಳುಗಾರನಾಗಿದ್ದಿ, ಕಪಟಿಯಾಗಿದ್ದಿ. ನಟನೆಯ ಜೀವಿತ ಸಾಕು. ಸಹೋದರನನ್ನ ದ್ವೇಷಿಸುವ ನಿನ್ನಲ್ಲಿ ನಿತ್ಯ ಜೀವವಿಲ್ಲ. ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವವಿಲ್ಲ. ನೀನು ಬದುಕಿ ಸತ್ತಂತೆ. ಯಾಕೆ ಬೇಕು ಈ ಕ್ರೈಸ್ತವ ಜೀವಿತ? ಯಾಕೆ ಬೇಕು ನಾನು ದೇವ್ರ ಮಗ, ದೇವ್ರ ಸೇವಕ ಎಂಬುದಾಗಿ ಹೇಳ್ಕೊಂಡು ಬದುಕ್ತಾ ಇರುವಂತ ಕಪಟ ಈ ಜೀವಿತ? ಬದಲಾಗಬೇಕು. ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಇಡೀ ಲೋಕದಲ್ಲಿ ಒಬ್ಬ ಪಾಪಿ ಇದ್ದರೂ ಕೂಡ ಅವನಿಗಾಗಿ ಪ್ರಾಣವನ್ನು ಕೊಟ್ಟಿದ್ದಾನೆ. ಪ್ರಿಯರೇ, ಬೇರೆಯವರನ್ನ ತುಚ್ಛವಾಗಿ ಕಾಣುವ ಆ ಕೆಟ್ಟ ಸ್ವಭಾವ ನಮ್ಮಿಂದ ಬಿಟ್ಟು ಹೋಗಬೇಕು. ಅದಕ್ಕೆ 4ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಅದೇ ಫಿಲಿಪ್ಪಿ 2:4 ಓದ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ. ಯಾರನ್ನು ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬನನ್ನು ತನಗಿಂತ ಶ್ರೇಷ್ಠನೆಂದು ಎಣಿಸಲಿ. ತನಗಿಂತ ಶ್ರೇಷ್ಠನು ಎಂಬುದಾಗಿ ಎಣಿಸಬೇಕು. ನೀನು ಯಾರು, ನೀನು ಏನ್ ಮಾಡ್ತಾ ಇದೀಯಾ ಎಂಬುದಾಗಿ, ನಿನ್ನ ಆಲೋಚನೆ ಎಂಥದ್ದು ಎಂಬುದಾಗಿ ಕರ್ತನಾಗಿರುವಂಥ ಯೇಸು ಕ್ರಿಸ್ತನಿಗೆ ಗೊತ್ತು. ನೀನು ನಾಟಕ ಮಾಡ್ಬೋದು, ನೀನು ಒಳ್ಳೆ ಬಟ್ಟೆ ಹಾಕ್ಕೋಬಹುದು, ಬಿಳಿ ಬಟ್ಟೆ ಹಾಕ್ಕೊಂಡು ನೀನು ಏನೆಲ್ಲ ಕಾರ್ಯಗಳು ಮಾಡಬಹುದು, ಜನರ ಮುಂದೆ ನಟನೆ ಮಾಡ್ಬೋದು. ನಿನ್ನ ಹೃದಯ, ನಿನ್ನ ಆಲೋಚನೆ ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ಬಟ್ಟ ಬಯಲಾಗಿದೆ. ನಿನ್ನ ನಾಟಕ ಅವನ ಮುಂದೆ ನಡೆಯಲ್ಲ. ಮತ್ತ್ಯಾಕೆ ಬೇರೆಯವರನ್ನ ಉದಾಸೀನತೆಯಿಂದ ಕಾಣಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಿ? ಯಾಕೆ ಬೇರೆಯವ್ರನ್ನ ತುಳಿಲಿಕ್ಕೆ ಚುಚ್ಚಿ ಮಾತನಾಡಿ ನಾಲಿಗೆಯಿಂದ ಗಾಯಗಳನ್ನು ಮಾಡ್ತಾ ಯಾಕೆ ಬದುಕ್ತಾ ಇದ್ದಿ? ಬೇರೆಯವರನ್ನ ಉದಾಸೀನತೆಯಿಂದ ನೋಡೋದ್ರಿಂದ ಯಾವ ಪ್ರಯೋಜನ ಇಲ್ಲ, ಖಂಡಿತ ಇಲ್ಲ. ಅಂಥವನು ನಿತ್ಯ ಜೀವಕ್ಕೂ ಹೋಗೋದೂ ಇಲ್ಲ ಎಂಬುದಾಗಿ ಅಪೊಸ್ತಲನಾದಂಥ ಯೋಹಾನನು ಸ್ಪಷ್ಟವಾಗಿ ಬರೆದಿದ್ದಾನೆ. ಅಂಥವನಲ್ಲಿ ನಿತ್ಯ ಜೀವ ಇಲ್ಲ.
ಅಂತ ಬದುಕಿ ಪ್ರಯೋಜನವಿಲ್ಲ. ಆ ಫರಿಸಾಯನು ಸುಂಕದವನನ್ನ ನೋಡಿ ಹೇಳ್ತಾನೆ, ಸುಳುಕೊಳ್ಳುವವರು, ಮೋಸ ಮಾಡುವವರು, ಆದರ ಮಾಡುವವನು ಅವರಂತೆ ನಾನಲ್ಲ. ಅಲ್ಲಿ ಬರೆಯಲ್ಪಟ್ಟಿದೆ, ಅವನು ಯಾರಲ್ಲಿ ಭರವಸೆ ಇಟ್ಟಿದ್ದಾನೆ ಎಂಬುದಾಗಿ. ಓದ್ರಿ ಆ ಮಾತನ್ನ, ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 9ನೇ ವಚನ. ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆ ಇಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂತ. ನೋಡ್ರಿ, ಅವ್ರು ಯಾರಲ್ಲಿ ಭರವಸೆ ಇಡ್ತಾ ಇದ್ದಾರೆ? ತಮ್ಮಲ್ಲಿ ಭರವಸೆ ಇಡ್ತಾ ಇದ್ದಾರೆ. ತಾವು ಮಾಡುವ ಕಾರ್ಯಗಳು, ತಾವು ಮಾಡುವ ನಟನೆ, ತಾವು ಮಾಡುವ ರೀತಿ, ತಾವು ನಡೆದುಕೊಳ್ಳುವಂಥದ್ದು, ದೇವರಿಗೆ ಕೊಡುವಂಥದ್ದು, ಭಕ್ತಿ ತೋರಿಸುವಂಥ ರೀತಿಯಲ್ಲಿ ಅವ್ರೇನ್ ಮಾಡ್ತಾ ಇದ್ದಾರೆ? ತಮ್ಮಲ್ಲಿ ಭರವಸೆಯನ್ನು ಇಡ್ತಾ ಇದ್ದಾರೆ. ಮೋಸ ಹೋಗಬೇಡ. ಏನು ಗೊತ್ತಾ? ದೇವರು ಹೃದಯವನ್ನ ಪರೀಕ್ಷಿಸುವವನಾಗಿದ್ದಾನೆ. ನಿನ್ನ ಆಲೋಚನೆಗಳು ಆತನಿಗೆ ಗೊತ್ತಿದೆ. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ರೋಮರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ. ಎಲ್ಲರೂ ಪಾಪ ಮಾಡಿದ್ದಾರೆ, ದೇವರನ್ನು ಹುಡುಕುವವನು ಒಬ್ಬನೂ ಇಲ್ಲ. ಎಲ್ಲರೂ ಕೆಲಸಕ್ಕೆ ಬಾರದವರೇ. ದೇವರು ನನ್ನನ್ನು ಹೇಗೆ ನೋಡ್ತಾ ಇದ್ದೇನೆ ಅನ್ನೋದು ಬಹಳ ಮುಖ್ಯ. ನೀನು ಅದೇ ರೀತಿಯಲ್ಲಿ ಬೇರೆಯವರನ್ನು ಕೂಡ ಕಾಣಬೇಕು. ಯಾಕಂದರೆ ದೇವರು ತನ್ನ ಅಮೂಲ್ಯ ರಕ್ತದಿಂದ ನಮ್ಮನ್ನ ಕೊಂಡುಕೊಂಡಿದ್ದಾನೆ. ಅನೇಕ ಸಾರಿ ನಾವು ಅದನ್ನು ಮರ್ತೋಗ್ತೀವಿ. ಈ ಸಹೋದರನನ್ನ, ಈ ಸಹೋದರಿಯನ್ನ ದೇವರು ಅಮೂಲ್ಯ ರಕ್ತದಿಂದ ಕೊಂಡುಕೊಂಡಿದ್ದಾನೆ ಅನ್ನೋದನ್ನ ಅನೇಕ ಸಾರಿ ಮರ್ತೋಗ್ತೀವಿ. ಅವನಿಗಾಗಿ ಪ್ರಾಣ ಕೊಟ್ಟಿದ್ದಾನೆ ಅನ್ನೋದು ಕೂಡ ನಾವು ಅನೇಕ ಸಾರಿ ಮರ್ತೋಗ್ತೀವಿ ಪ್ರಿಯರೇ. ಸೊ ಅದಕ್ಕೆ ಯೇಸು ಕ್ರಿಸ್ತನ ರಕ್ತಕ್ಕೆ ಕುಲ, ಗೋತ್ರ, ಜಾತಿ, ಧರ್ಮ ಯಾವುದೂ ಗೊತ್ತಿಲ್ಲ. ಆತನ ರಕ್ತವು ಸಕಲ ಮಾನವ ಕುಲಕ್ಕೆ ರಕ್ಷಣೆ ಒದಗಿಸುವುದಕ್ಕೋಸ್ಕರ ಸುರಿಸಲ್ಪಟ್ಟಂಥದ್ದು. ಹಾಗಾಗಿ ಆ ರಕ್ತದಿಂದ ತೊಳೆಯಲ್ಪಟ್ಟಂಥ ನೀನು ನಾನು ಕೂಡ, ನಿನಗೂ ಕುಲ ಇಲ್ಲ, ಗೋತ್ರ ಇಲ್ಲ, ಯಾವುದೂ ಇಲ್ಲ. ಕೆಲವರು ಹೇಳೋದುಂಟು, ಸ್ವರ್ಗದಲ್ಲಿ ಪ್ರತಿ ಭಾಷೆ, ಕುಲ, ಗೋತ್ರದಿಂದ ಜನರು ಬರ್ತಾರಲ್ಲ. ಹೌದು, ಬರ್ತಾರೆ. ದೇವರು ಆರಿಸ್ಕೊಂಡಿದ್ದಾನೆ, ಅದರಲ್ಲಿ ಯಾವ ಸಂಶಯ ಇಲ್ಲ. ಆದರೆ ಅದರ ಹೆಸರಿನಲ್ಲಿ ಬೇರೆಯವ್ರನ್ನ ತುಚ್ಛವಾಗಿ ನೋಡುವಂತ ಬರ್ದಿದ್ಯಾ? ತುಚ್ಛವಾಗಿ ಕಾಣುವಂತ ಬರ್ದಿದ್ಯಾ? ನಿನ್ನ ಜಾತಿಗಾಗಿ ಹೋರಾಡುವಂತ ಬರ್ದಿದ್ಯಾ? ನಿನ್ನ ಕುಲಕ್ಕಾಗಿ ಹೋರಾಡುವಂತ ಬರ್ದಿದ್ಯಾ? ನಿನ್ನ ಭಾಷೆಗಾಗಿ ಹೋರಾಡುವಂತ ಬರ್ದಿದ್ಯಾ? ಇಲ್ಲ ಅಲ್ಲ. ಶತ್ರುವನ್ನೇ ಪ್ರೀತಿಸು ಎಂಬುದಾಗಿ ಯೇಸು ಕ್ರಿಸ್ತರು ಹೇಳಿದ್ದಾರೆ. ಯಹೂದ್ಯರಲ್ಲಿ ಅದೊಂದು ವಿಷಯ ಇತ್ತು, ನಾವು ಶ್ರೇಷ್ಠರು, ದೇವರು ಆರಿಸಿಕೊಂಡಂಥ ಜನಾಂಗ, ನಾವು ಶ್ರೇಷ್ಠರು, ನಾವು ಅಬ್ರಹಾಮನ ಸಂತತಿ, ಅಬ್ರಹಾಮನ ಮಕ್ಕಳು ಎಂಬುದಾಗಿ ಮೆರಿತಾ ಇದ್ರು. ಬೇರೆಯವ್ರನ್ನ ಹೆಂಗೆ ಕಾಣ್ತಾ ಇದ್ರು ಗೊತ್ತವರು? ನಾಯಿಗಳ ತರ ಕಾಣ್ತಾ ಇದ್ರು, ನಾಯಿಗಳ ತರ. ಆದರೆ ದೇವರು ಹೇಳಿದರು ಪೇತ್ರನಿಗೆ, ನಾನು ಶುದ್ಧೀಕರಿಸಿದ್ದನ್ನ ನೀನು ಅಶುದ್ಧ ಎನ್ನಬೇಡ ಎಂಬುದಾಗಿ. ಪ್ರಿಯರೇ, ಇಡೀ ಲೋಕವನ್ನು ಆತನು ಪ್ರೀತಿ ಮಾಡಿದ್ದಾನೆ. ಇಡೀ ಲೋಕಕ್ಕಾಗಿ ಆತನು ಪ್ರಾಣ ಕೊಟ್ಟಿದ್ದಾನೆ. ಬರೀ ಯಹೂದ್ಯರಿಗೆ ಮಾತ್ರವಲ್ಲ, ಅನ್ಯರಿಗೆ ಮಾತ್ರವಲ್ಲ, ಕ್ರೈಸ್ತರಿಗೆ ಮಾತ್ರವಲ್ಲ, ಇಡೀ ಲೋಕಕ್ಕಾಗಿ ಆತನು ಪ್ರಾಣವನ್ನು ಕೊಟ್ಟಿದ್ದಾನೆ. ಸೊ ಮಾನವ ಕುಲವನ್ನು, ಮನುಷ್ಯನನ್ನು ಪ್ರೀತಿಸಬೇಕು, ಯಾರನ್ನು ತುಚ್ಛವಾಗಿ ಕಾಣಬಾರದು ಎಂಬುದಾಗಿ ಮೊದಲನೇ ವಿಷಯವನ್ನು ನಾವು ಗ್ರಹಿಸಿಕೊಳ್ಳುತ್ತೇವೆ. ಎರಡನೇದಾಗಿ, ಬೇರೆಯವ್ರನ್ನ ಹೋಲಿಸಿ ಮಾತನಾಡುವಂಥದ್ದು. ಬೇರೆಯವರಿಗೆ ಅದಿಲ್ಲ ಇದಿಲ್ಲ ನನಗಿದೆ ಎಂಬುದಾಗಿ ಹೋಲಿಸುವಂಥದ್ದು, ಹೋಲಿಕೆ ಮಾಡುವಂಥದ್ದು ಸರಿಯಲ್ಲ. ಹೋಲಿಕೆ ಮಾಡಬೇಕಾಗಿರೋದು ದೇವರೊಟ್ಟಿಗೂ ನನಗೂ. ದೇವರಲ್ಲಿ ಯೇಸು ಕ್ರಿಸ್ತನ ಥರ ನಾನು ಎಷ್ಟು ಬೆಳೆದಿದ್ದೀನಿ, ಯೇಸು ಕ್ರಿಸ್ತನ ಥರ ಎಷ್ಟು ನಡೆದಿದ್ದೀನಿ, ಯೇಸು ಕ್ರಿಸ್ತನ ಥರ ಹೇಗೆ ನಾನು ಆಗ್ತಾ ಇದ್ದೀನಿ ಎಂಬುದಾಗಿ ನಮ್ಮನ್ನು ಕಂಪೇರ್ ಮಾಡಿಕೊಳ್ಳಬೇಕಾಗಿರೋದು ಕರ್ತನಾಗಿರುವ ಯೇಸು ಕ್ರಿಸ್ತನೊಟ್ಟಿಗೆ, ಮನುಷ್ಯರೊಟ್ಟಿಗೆ ಅಲ್ಲ, ಅಕ್ಕಪಕ್ಕದವರೊಟ್ಟಿಗೆ ಅಲ್ಲ. ಆ ಫರಿಸಾಯನ ಏನು ಮಾಡ್ದ? ಈ ಸುಂಕದವನಂತೆಯೂ ನಾನಲ್ಲ ಎಂಬುದಾಗಿ ನಿನಗೆ ಸ್ತೋತ್ರ ಮಾಡ್ತೀನಿ, ಇವನ್ ಥರನೂ ನಾನಲ್ಲ ಎಂಬುದಾಗಿ ಸ್ತೋತ್ರ ಮಾಡ್ತಾ ಇದ್ದಾನೆ ದೇವರಿಗೆ. ಆದರೆ ಸುಂಕದವನಿಗಿಂತ ಕಡೆಯಾದವನು ಆಗಿ ಹೋದ. ಯಾರ ದೃಷ್ಟಿಯಲ್ಲಿ? ದೇವರ ದೃಷ್ಟಿಯಲ್ಲಿ. ಸೊ ಹಾಗಾಗಿ ದೇವರು ನಮ್ಮನ್ನು ಹೇಗೆ ನೋಡ್ತಾ ಇದ್ದಾನೆ ಅನ್ನೋದು ಬಹಳ ಪ್ರಾಮುಖ್ಯವಾಗಿರುವಂಥ ವಿಷಯ. ದೇವರು ಹೇಗೆ ನೋಡ್ತಾ ಇದ್ದಾನೆ ಅನ್ನೋದು.
ಅದು ಮಾತ್ರವಲ್ಲ, ಕಡೆಗೆ ಅವನು ಹೇಳ್ತಾನೆ, ಅವನು ಮೂರನೇದಾಗಿ ನಾವು ಮಾಡುವ ಒಳ್ಳೆಯ ಕಾರ್ಯಗಳು. ಅವನು ಹೇಳ್ತಾನೆ, ನಾನು ವಾರಕ್ಕೆ 2 ಆವರ್ತಿ ಉಪವಾಸ ಮಾಡ್ತೀನಿ, ನನ್ನ ಸಂಪಾದನೆಯಲ್ಲಿ 10ರಲ್ಲಿ 1 ಪಾಲು ಕೊಡ್ತೀನಿ. ನಿನ್ನ ಭಕ್ತಿ, ಸಹೋದರನ ಪ್ರೀತಿಸದೇ ಇರೋ ಭಕ್ತಿ, ಅದು ಭಕ್ತಿ ಅಲ್ಲ, ಅದು ವೇಷಧಾರಣೆ, ಅದು ಕಪಟ. ಯಾಕೋಬ 1ನೇ ಅಧ್ಯಾಯ 26ನೇ ವಚನ. ಯಾಕೋಬ 1ನೇ ಅಧ್ಯಾಯ 26ನೇ ವಚನ. ಸದ್ಭಕ್ತನೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನ ಹಾಕದೆ ತನ್ನ ಹೃದಯವನ್ನ ಮೋಸಗೊಳಿಸುವವನಾಗಿದ್ದಾರೆ. ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಇನ್ನೊಂದ್ಸತಿ ಓದ್ತೀನಿ, ಕೇಳಿಸ್ಕೊಳ್ರಿ ದಯವಿಟ್ಟು. ಸದ್ಭಕ್ತನೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನ ಹಾಕದಿದ್ದರೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ನೋಡ್ರಿ, ಅಂದ್ರೆ ನಿನ್ನ ನಾಲಿಗೆಯನ್ನ ನೀನು ಕಾಪಾಡಿಕೊಳ್ಳಿಲ್ಲ, ನಿನ್ನ ನಾಲಿಗೆಯನ್ನ ಸರಿಯಾಗಿ ಉಪಯೋಗ ಮಾಡ್ತಾ ಇಲ್ಲ, ನಿನ್ನ ನಾಲಿಗೆಯನ್ನ ಬೇಡದಿರೋ ಮಾತುಗಳಿಗೆ, ಚುಚ್ಚೋ ಮಾತುಗಳಿಗೆ, ನೋವು ಕೊಡುವ ಮಾತುಗಳಿಗೆ ಉಪಯೋಗಿಸ್ತಾ ಇದೆಯಾ, ನಿನ್ನ ಭಕ್ತಿ ವೇಸ್ಟ್. ಏನಕ್ಕಾಗಿ ಭಕ್ತನಾಗಿ ಬದುಕಿದೀಯ ನೀನು? ಅಯ್ಯೋ, ದೇವ್ರು ನಂಬದೇ ಇದ್ರೆ ಎಷ್ಟೋ ಒಳ್ಳೇದಾಗ್ತಾ ಇತ್ತು. ಆ ಭಕ್ತಿ ವೇಸ್ಟ್. ನೀನಾಡುವ ಪ್ರತಿಯೊಂದು ಮಾತಿಗೂ ಲೆಕ್ಕ ಕೊಡಬೇಕು ಎಂಬುದಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತರು ಹೇಳಿದ್ದಾರೆ. ಸೊ ನಮ್ಮ ಭಕ್ತಿ, ಕೆಲವರು ಹೇಳ್ತಾರೆ, ನಾನು ಇದ್ದಕ್ಕಿದ್ದಂಗೆ ಹೇಳ್ತೀನಿ, ಅದಕ್ಕೆ ಎಲ್ಲರಿಗೂ ನಾನು ಆಗಲ್ಲ. ಇದ್ದಕ್ಕಿದ್ದಂಗೆ ಹೇಳ್ಬೇಕಂತ ಯೇಸು ಸ್ವಾಮಿ ಹೇಳಿದಾರ? ಯೇಸು ಸ್ವಾಮಿ ಎಷ್ಟು ಜನರಿಗೆ ಇದ್ದ ಹಾಗೆ ಹೇಳಿದ್ರು? ಎಷ್ಟು ಜನಕ್ಕೆ ಹೇಳಿದ್ರು ಇದ್ದ ಹಾಗೆ? ಆತನು ಪಾಪಿಗಳ ಜೊತೆಲಿ ಹೇಗೆ ಮಾತಾಡಬೇಕು ಆತನು ಮಾತಾಡಿದ, ಕರುಣೆ ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸಿದ, ಸೊಕ್ಕಿನಲ್ಲಿ ಮೆರಿತಾ ಇದ್ದವ್ರಿಗೆ, ಕಪಟದಲ್ಲಿ ಜೀವಿಸ್ತಾ ಇದ್ದವ್ರನ್ನ ಗದರಿಸಿದ, ಎಚ್ಚರಿಸಿದ. ನಾವು ಹಾಗೆ ಮಾಡಬೇಕು. ಸಿಕ್ಕದವ್ರಿಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡಿಕೊಂಡು, ಮನಸ್ಸಿಗೆ ಬಂದಿದ್ದೆಲ್ಲ ಮಾತಾಡಿ, ನೋವು ಮಾಡಿ, ಏನು ಭಕ್ತಿ ಅದು? ಅದು ದೇವ್ರಿಗಿಷ್ಟ ಇಲ್ಲ. ಆ ಭಕ್ತಿ ದೇವ್ರಿಗಿಷ್ಟ ಇಲ್ಲ. ಸೊ ಪ್ರಿಯರೇ, ಇಷ್ಟೊತ್ತು ನಾವು ಏನು ಧ್ಯಾನ ಮಾಡ್ತಾ ಇದ್ದೀವಿ ಗೊತ್ತಾ? ಬೇರೆಯವರನ್ನ ಉದಾಸೀನತೆಯಿಂದ ಕಾಣುವಂಥ ರೀತಿ, ಅದು ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ಇಷ್ಟವಿಲ್ಲ. ಇಷ್ಟೊತ್ತು ನಾವು ಧ್ಯಾನ ಮಾಡಿದ್ದು ಜನರನ್ನ ತುಚ್ಛವಾಗಿ ಕಾಣುವಂಥದ್ದು, ಜಾತಿಯ ಆಧಾರದ ಮೇಲೆ, ಬಣ್ಣದ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಗೋತ್ರದ ಆಧಾರದ ಮೇಲೆ, ಕುಲದ ಆಧಾರದ ಮೇಲೆ, ಭಾಷೆಯ ಆಧಾರದ ಮೇಲೆ ಒಬ್ಬರನ್ನ ಮೇಲಾಗಿ ಕೀಳಾಗಿ, ಶ್ರೀಮಂತರು ಬಡವರು ಎಂಬುವಂಥ ಸ್ಥಾನಮಾನಗಳಲ್ಲಿ ಅವರನ್ನ ಕಾಣುವಂಥದ್ದು, ಅದು ತಪ್ಪು. ಎರಡನೇದಾಗಿ ಒಬ್ಬರಿಗೊಬ್ಬರು ಕಂಪೇರ್ ಮಾಡಿಕೊಳ್ಳುವಂಥದ್ದು, ಅದು ತಪ್ಪು. ಮೂರನೇದಾಗಿ ತಾವು ಮಾಡುವಂಥ ಧರ್ಮ ಕಾರ್ಯಗಳನ್ನು ಹೊಗಳಿಕೊಳ್ಳುವಂಥದ್ದು, ಅದು ತಪ್ಪು. ದೇವರ ವಾಕ್ಯ ಹೇಳ್ತದೆ, ನೀನು ಮಾಡೋ ಎಲ್ಲ ಧರ್ಮ ಕಾರ್ಯಗಳು ಹೇಗಿದ್ದಾವೆ ಗೊತ್ತಾ? ಹೊಲಸು ಬಟ್ಟೆ ಅಂತಿದೆ, ಹೊಲಸು ಬಟ್ಟೆ. ಸಹೋದರನಿಗೆ ನೋವು ಮಾಡಿ, ಸಹೋದರನಿಗೆ ನೋವು ಕೊಟ್ಟು, ನಾನು ಭಕ್ತನೂ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಆಸೆ ಪಟ್ಟರೆ ಖಂಡಿತವಾಗಲೂ ದೇವರು ಹೇಳ್ತಾನೆ, ನೀನು ನೀತಿವಂತನಲ್ಲ. ಪ್ರಿಯರೇ, ಸುಂಕದವನೇನು ಮಾಡ್ದ ಗೊತ್ತಾ? ಫರಿಸಾಯನು 24 ಪದಗಳನ್ನ ಉಪಯೋಗಿಸಿ ಪ್ರಾರ್ಥನೆ ಮಾಡಿದ. ಸುಂಕದವನು 4 ಪದ ಹೇಳ್ದ. ಏನು ಹೇಳ್ದ ಗೊತ್ತಾ? ಹೃದಯದಿಂದ ಹೇಳ್ದ, ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು. 4 ಪದ ಹೇಳ್ದ, ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು. ಇಡೀ ಸ್ವರ್ಗ ಅವನಿಗೋಸ್ಕರ ಸಂತೋಷ ಪಡ್ತು. ಇಡೀ ದೇವದೂತರು ಅವನಿಗೋಸ್ಕರ ನಿಂತುಕೊಂಡ್ರು. ಇಡೀ ಸ್ವರ್ಗ ಸಂಭ್ರಮದಿಂದ ಖುಷಿ ಉಲ್ಲಾಸ ಪಡ್ತು. ಕಾರಣ ಏನು ಗೊತ್ತಾ? ಅವನು ತನ್ನ ಯಥಾಸ್ಥಿತಿಯನ್ನು ಒಪ್ಪಿಕೊಂಡ. ಸಮಯದಲ್ಲಿ ನಾವು ಮುಕ್ತಾಯಕ್ಕೆ ಬರ್ತಾ ಇದ್ದೀವಿ ಪ್ರಿಯರೇ. ಇಷ್ಟೊತ್ತು ನಾವು ಧ್ಯಾನ ಮಾಡಿದ್ದು ಬೇರೆಯವರನ್ನು ಉದಾಸೀನರಾಗಿ ಕಾಣುವಂಥದ್ದು ದೇವರಿಗೆ ಇಷ್ಟವಿಲ್ಲ ಎಂಬುದಾಗಿ, ದೇವರಿಂದ ಆಶೀರ್ವಾದಗಳನ್ನು ಹೊಂದಲಿಕ್ಕೂ ಸಾಧ್ಯವಿಲ್ಲ ಎಂಬುದಾಗಿ. ಆ ಪರಿಸಾಯನ ಪ್ರಾರ್ಥನೆ 24 ಪದಗಳಿಂದ ಕೂಡಿದ್ದು, ಆದರೆ 4 ಪದಗಳು ಸ್ವರ್ಗವನ್ನು ಮುಟ್ಟಿತು, ದೇವರ ಪಾದ ಮುಟ್ಟಿತು, ಸ್ವರ್ಗದ ಬಾಗಿಲು ತಟ್ಟಲ್ಪಡ್ತು. ಅವನು ನೀತಿವಂತನಾಗಿ ಹೋದನು ಎಂಬುದಾಗಿ ಬರೆಯಲ್ಪಟ್ಟಿತು. ಪ್ರಿಯರೇ,
ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವುದಾದರೆ ಆತನ ರಕ್ತವು ನಮ್ಮನ್ನು ತೊಳೆದು ಶುದ್ಧಿಪಡಿಸುವಂಥದ್ದಾಗಿದೆ. ಒಂದು ಕ್ಷಣ ನಿಮ್ಮ ಜೀವಿತವನ್ನು ದೇವರ ಕರಗಳಿಗೆ ಒಪ್ಪಿಸ್ರಿ. ಬೇರೆಯವರನ್ನು ಉದಾಸೀನರಾಗಿ ಕಾಣ್ತಾ ಇದ್ದೀರಾ, ತುಚ್ಛವಾಗಿ ಕಾಣ್ತಾ ಇದ್ದೀರಾ, ದೇವರ ಮುಂದೆ ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳ್ರಿ. ಹೌದು, ನಾನು ತಪ್ಪು ಮಾಡಿದ್ದೇನೆ, ಎಷ್ಟೋ ಜನರನ್ನು ಉದಾಸೀನತೆಯಿಂದ ನೋಡಿದ್ದೇನೆ, ಮೇಲು ಕೀಳು ಭಾವ ತೋರಿಸಿದ್ದೇನೆ, ನನ್ನನ್ನು ಕ್ಷಮಿಸು ಎಂಬುದಾಗಿ ದೇವರ ಬಳಿ ಕೇಳಿಕೊಳ್ಳ್ರಿ. ನಿಮ್ಮನ್ನು ದೇವರ ಕರಗಳಿಗೆ ಒಪ್ಪಿಸ್ಕೊಳ್ರಿ.